ನಮ್ಮ ಏರಿಯಾ ನನಗೆ ಎಲ್ಲ ಸ್ಪೀಡು, ನಾನು ಸ್ಪೀಡು. ಇವಾಗ ನೋಡಿ 45 ನಿಮಿಷಲ್ಲಿ ಡ್ರಾಪ್ ಕೊಟ್ಬಿಟ್ಟೆ. 375 ಆಗಿದೆ. ನೀವು ಪಪ್ಪರ್ಗೆ ಫೋನ್ ಮಾಡಿ ಕೇಳಿ. ಇಲ್ಲ ಆಗಿಲ್ಲ ನಿಜವಾಗ್ಲೂ. ಇಲ್ಲ ಪೇ ಆಗಿದೆ. ಹಾಂ, ನೀವೇನಾದ್ರು ಎಕ್ಸ್ಟ್ರಾ ಕೊಡ್ತೀರಾ? ಗೈಸಲ್ಲಿ ಸಿಗ್ನಲ್ ನಿಂತ್ಕೊಂಡು ಎಂಥ ಕಿತ್ತೋದು ನನ್ನ ಮಗ ಇರ್ಬೇಕು ನೋಡಿ. 17 ಕಿಲೋಮೀಟ್ರ್ ಗೈಸ್, ಒಂದೇ ಒಂದು ಡೆತ್ ಬೈ ಚಾಕ್ಲೇಟು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಟೈಮಿಂಗ್ ಸ್ಟಾಪ್ ಆಗಿದೆ ಅಂದರೆ ಇವಾಗ ಬೆಳಗ್ಗೆ 7:16 ಗಂಟೆಗಿದೆ. ಮೊದಲನೇ ಆರ್ಡ್ರ್ ಬಿದ್ದಿರೋದು ಯಾವ ರೆಸ್ಟೋರೆಂಟ್ ಅಂದರೆ ಇಲ್ಲಿ ತೋರಿಸ್ತೀನಿ. ಅಂಕಲ್ ಪೆಟ್ರೆಸ್ ಪಾನ್ ಕೇಕ್ಸ್ ಅಂತೆ, ಇಲ್ಲಿ ನಂದನ ಪ್ಯಾಲೇಸ್ ಹತ್ರ ಇರೋದು ಪಕ್ಕದ್ದು, ಅಲ್ಲಿಗೆ ಬಿದ್ದೈತೆ. ನೋಡೋಣ. 37 ಆರ್ಡ್ರು ಬೇರೆ ಇದೆ. ಇವತ್ತು ಸಂಡೇ, ಡೇಟು 18 ಸಂಡೇ. ನೋಡೋಣ ಬರ್ರಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ. ಪಿಕಪ್ ಹತ್ರ ಹೋದ್ಮೇಲೆ ಸಿಗ್ತೀನಿ ಗೈಸ್. ಇವಾಗ ಫಸ್ಟ್ನೇ ಆರ್ಡ್ರ್ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಇವಾಗ ಕೊಡ್ತಾಯಿದ್ರು, 5 ನಿಮಿಷ ವೇಟ್ ಮಾಡಿ ಅಂತ ಹೇಳಿದ್ರು. 2214 ಡ್ರಾಪ್ ಇಲ್ಲಿ ಭದ್ರಾಪಲ್ಲೋಟು ದೇವಿನಗರಿಂದ ಹೋಗೋಣ. ಈ ಕಡೆ ಬೇಡ ಬಿಡಿ, ರೈಲ್ವೆ ಗೇಟ್ ಕ್ಲೋಸ್ ಇದ್ದರೆ ಮೇನ್ ರೋಡಿಂದ ನಾವು ಬೇಗ ಹೋಗಿಬಿಡೋಣ. ಗೈಸ್ ಮೊದಲನೇ ಆರ್ಡ್ರು ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಬೆಲ್ ಮಾಡಿ ಅಂತ ಹೇಳಿದ್ರು ಕಸ್ಟಮರ್. ಕಾಲ್ ಮಾಡಿದ್ದೆ. ಇದು ಯಾವ ಮರ ಹೆಂಗೈತೆ ನೋಡ್ರಿ ಯಪ್ಪ, ಸೊಪ್ಪೆ ಗಿಪ್ಪೆ ಎಲ್ಲ ಓಪನ್ ಆಗಿಬಿಟ್ಟೈತೆ ಅದರದ್ದು. ದಿಸ್ ಪ್ರೆಮಿಸ್ ಈಸ್ ಅಂಡರ್ CCTV ಸರ್ವೆಲೆನ್ಸ್ ಕೋರ್ ಟೆಕ್ನಾಲಜಿ. ಏನು ಡೋರ ತೆಗಿತಲ್ಲ ಕಸ್ಟಮರು. ಬೆಲ್ ಮಾಡಿದೆ ಆದರೂ ತೆಗಿಲಿಲ್ಲ. ನೋಡೋಣ ಎಷ್ಟೊತ್ತು ಬರ್ತಾರಪ್ಪ ಕಸ್ಟಮರು. ಬರ್ತಾನೆ ಇಲ್ವಲ್ಲ. ಹಾಂ, ನೇಮ್ ಕಸ್ಟಮರ್ ನೇಮ್ ಕ್ಯಾ ಆಪ್ಕಾ? ಅಯ್ಯ ಮೇಡಮ್, ಖುಷಿ ಆರ್ಡ್ರ್ ಮಾಡಿದ್ರು. ಇಲ್ಲ ತಗೊಳ್ಳಿ ಮೇಡಮ್, ಇದು ಬನ್ನಿ ಕೈಸು. ಹಾಂ ಹೋ ಕರೆಕ್ಟಾ ಭಯ ಅವು ಬನ್ನಿ ಕೈಸು. ಇವಾಗ ಡ್ರಾಪ್ ಕೊಟ್ಟೆ ಮೊದಲನೇ ಆರ್ಡ್ರು. ನೋಡೋಣ ಮತ್ತೆ ಸಿಗ್ತೀನಿ ಆಮೇಲೆ. ರೆಡಿನಾ ಗೈಸ್? ಎರಡನೇ ಆರ್ಡ್ರ್ ಬಿದ್ದಿರೋದು ಶಾಂತಿಸಾಗರ್ ಹೋಟೆಲಿಂದ. ಫುಡ್ರು ಬಂದಿದ ತಕ್ಷಣ ಫುಡ್ ರೆಡಿ ಕೊಟ್ಬಿಟ್ಟವ್ರೆ. 7391 ಡ್ರಾಪ್. ಎಲ್ಲಪ್ಪ ಅಂದರೆ ಡ್ರಾಪು ಸಂಜಯ್ ನಗರಕ್ಕೆ ಡ್ರಾಪ್ ಬಿದ್ದುಬಿಟ್ಟೈತೆ ಗೈಸ್. ಬನ್ನಿ ಹೋಗೋಣ ಗೈಸ್. ಇವಾಗ ಟೈಮು 8:30 ಗಂಟೆ ಆಗಿದೆ. ಎಷ್ಟಪ್ಪ ಆರ್ಡ್ರ್ ಹೊಡೆದೆ ಅಂದರೆ 4:15 ಆಯಿತು. ಇವಾಗ 2 ಆರ್ಡ್ರು ಮಲ್ಟಿ ಆರ್ಡ್ರ್ ಕೊಟ್ಟಿದ್ದ ಫಿಲ್ಟರ್ ಕಾಫಿಯಿಂದ. ಅದಕ್ಕೆ ಎಷ್ಟು ಅಮೌಂಟ್ ಕೊಟ್ಟಿದ್ದಪ್ಪ ಅಂದರೆ 105 ರೂಪಾಯಿ. ಟೋಟಲ್ 9 ಕಿಲೋಮೀಟ್ರಿಗೆ 2 ಆರ್ಡ್ರ್ ಸೇರಿಸ್ಬಿಟ್ಟು. ಅಂದರೆ ಸರ್ಜ್ ಕಮ್ಮಿ ಇದೆಯಲ್ಲ ಇವಾಗ, ಅದಕ್ಕೆ ಎಷ್ಟು ಸರ್ಜ್ ಇದೆ ಅಂದರೆ ಈ ಝೋನಲ್ಲಿ 50% ಇದೆ. ಮೇನ್ ಝೋನಲ್ಲಿ ನಂದು ಸಂಜಯ್ ನಗರ, ನ್ಯೂ ಬೆಲ್ ರೋಡ್, RT ನಗರ ಝೋನಲ್ಲಿ 45% ಇದೆ. ಒಂದೊಂದು ಝೋನಲ್ಲಿ ಒಂದೊಂದು ಥರ ಪರ್ಸೆಂಟೇಜ್ ಕೊಡ್ತಾನೆ, ಏನು ಮಾಡೋಕ್ಕಾಗಲ್ಲ. ಬನ್ನಿ ಪರವಾಗಿಲ್ಲ. 4:15 ಆರ್ಡ್ರ್ ಆಗಿದೆ. ಸಿಗ್ತೀನಿ ಮತ್ತೆ ಗೈಸ್. ಇವಾಗ ಯೂಟ್ಯೂಬ್ ಹತ್ರ ಬಂದಿದ್ದೀನಿ ಕೆಂಪಾಪುರಿಂದ. ನೋಡೋಣ ಇರಿ. ಇವಾಗ 8:40 ಗಂಟೆ ಆಗಿದೆ ಗೈಸ್. ಟೈಮಿಂಗ್ಸು ಎಷ್ಟು ಗಂಟೆ ಕೊಡ್ತಾರೆ ನೋಡೋಣ. 2 ಆರ್ಡ್ರ್ ಬಿದ್ದುಬಿಟ್ಟೈತೆ. ಇರಿ ಟೈಮಿಂಗ್ ತೋರಿಸ್ತೀನಿ ಬೇಕಾರೆ ನಿಮಗೆ. ಓಪನ್ ಆಗೋ 8:40. ಇವಾಗ ಇನ್ನೂ 1 ನಿಮಿಷನೂ ವೇಟಿಂಗ್ ಆಗ್ತಾಯಿಲ್ಲ. ನೋಡೋಣ ಎಷ್ಟು ಗಂಟೆ ನಿಮಿಷ ಕೊಡ್ತಾರಂತ. ಏನು ವೇಟ್ ಮಾಡಿಸ್ತಾರೋ, ಏನು ಬೇಗ ಕೊಡ್ತಾರಂತ. ಗೈಸ್ ಪರವಾಗಿಲ್ಲ, ಬೇಗನೆ ಕೊಟ್ಬಿಟ್ಟವ್ರೆ. ಆಲ್ಮೋಸ್ಟು ಇದನ್ನೇ ಮಾಡಿಲ್ಲ. ಇನ್ನೂ ರೆಡಿನೇ ಕೊಟ್ಟಿಲ್ಲ. ಐಟಮ್ ಆದರೆ ಬೇಗ ತೊಗೊಂಡೋಗ್ಬಿಟ್ಟು ಡ್ರಾಪ್ ಕೊಡೋಣ. ಗೈಸ್ ನಾನು ಮಾನ್ಯತಾ ಟೆಕ್ ಪಾರ್ಕ್ ಬ್ಯಾಕ್ ಸೈಡ್ ಜಕ್ಕೂರಲ್ಲಿದ್ದೀನಿ. 2 ಆರ್ಡ್ರ್ ಕೊಟ್ಬಿಟ್ಟವನೆ ಆಲ್ಮೋಸ್ಟು. ಎಲ್ಲಿಗಪ್ಪ ಅಂದ್ರೆ ಡ್ರಾಪು ಪಿಕಪ್ಪು ಬಂದುಬಿಟ್ಟು ಒಂದು A2B, ಒಂದು ಯಾವುದೋ ಒಂದು ಪಂಜಾಬಿ ಹೋಟೆಲ್ದು. ಫಸ್ಟ್ನೇ ಡ್ರಾಪು D-Mart ಸುಲ್ತಾನ್ ಕೊಳ್ಳೆ. ಇನ್ನೊಂದು ಬಂದುಬಿಟ್ಟು RT ನಗರ. 70 ರೂಪಾಯಿ ಕೊಟ್ಬಿಟ್ಟವನೆ ಗೈಸ್. ದ ಮಿಲ್ ಜಂಕ್ಷನ್ ಅಂತೆ. ಇದು ಕೊಟ್ಟರೆ 2, 1, 7, 8 ಆಗುತ್ತೆ ಗೈಸು ಆಲ್ಮೋಸ್ಟು. ಬನ್ನಿ ಪಿಕಪ್ ಹತ್ರ ಹೋಗ್ಬಿಟ್ಟು ಸಿಗೋಣ ಗೈಸ್. 28 ರೂಪಾಯಿ ರಿಟರ್ನ್ ಅಮೌಂಟ್ ಇತ್ತು. ಕರೆಕ್ಟ್ 28 ರೂಪಾಯಿ ಆಯ್ತು ನೋಡಿ ಗೈಸು. ಇವಾಗ ಪ್ರಿಯದರ್ಶಿನಿಂದ ಆರ್ಡ್ರ್ ಕೊಟ್ಬಿಟ್ಟವನೆ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕು? ಎಲ್ಲಿ ಮತ್ತಿಕೆರೆಗೆ ಆಲ್ಮೋಸ್ಟು ನೋಡಿ 4.5 ಕಿಲೋಮೀಟ್ರ್ ಪಿಕಪ್ಗೆ ಹೋಗ್ಬೇಕು. ಏನು ಮಾಡೋದು, ಯಾವುದ್ರಲ್ಲಿ ಹೊಡಿಬೇಕು ಗೈಸು? ನಾನು ಸರ್ವಿಸ್ ರೋಡಲ್ಲೇ ಹೋಗ್ತೀನಿ, ಒಣವೇದಲ್ಲಿ. ಅಲ್ಲಿಂದ ಆ ಕಡೆ ಮೇನ್ ರೋಡ್ ಹಿಡ್ಕೊಂಡು ಹೋಗ್ತೀನಿ ಗೈಸ್. ಆಲ್ಮೋಸ್ಟ್ 13 ಆರ್ಡ್ರ್ ಹೊಡೆದಿದ್ದೀನಿ. 500 ರೂಪಾಯಿ ಅರ್ನಿಂಗ್ಸ್ ಐತೆ. ಟೋಟಲ್ ಎಷ್ಟು ರೂಪಾಯಿ ಕೊಟ್ಟಾನಂದರೆ 32 ರೂಪಾಯಿ ಕೊಟ್ಟಾನೆ. 6 ಕಿಲೋಮೀಟ್ರ್ ಪಿಕಪ್ಪು ಡ್ರಾಪು ಗೈಸ್. ಮೇಲ್ಗಡೆ ತಾಯಿ ಆಶೀರ್ವಾದ. ಕಣ್ಣಿರೋದು ನೋಡೋಕ್ಕೆ, ನೀನು ಯಾರು ಕೇಳೋಕ್ಕೆ. ಬೇಡಿ ತಿಂದರೆ ನೀಡಿದಷ್ಟು, ದುಡಿದು ತಿಂದರೆ ಬೇಕಾದಷ್ಟು. ನನ್ನ ನೋಡಿ ನಕ್ಕವಳು ಅವಳಿಗೆ
2 ಮಕ್ಕಳು ಅಂತೆ ಗೈಸ್. ಏನು ಸಕ್ಕತ್ತಾಗಿ ಬರೆದ್ಬಿಟ್ಟವನೆ ಗಾಯ್ಸು. 20 ಕಿಲೋಮೀಟ್ರ್ ಆರ್ಡ್ರ್ ಬಿದ್ದುಬಿಟ್ಟೈತೆ. ಸಾರಿ 20-20ವರೆ ಇರಿ ತೋರಿಸ್ತೀನಿ ಸರಿಯಾಗಿ. ಎಲ್ಲಂದರೆ ಕೊಡಗೊಂಡಹಳ್ಳಿ ಅಂದ್ರಹಳ್ಳಿಗೆ ಬಿದ್ದೈತೆ ಗೈಸ್. ಎಲ್ಲಿಂದ 2 ರೌಂಡ್ ಟ್ರಿಪ್ಸಿಂಗು 89 ರೂಪಾಯಿ ರಿಟರ್ನ್ ಅಮೌಂಟು. ಏನು ಗೈಸ್ ಈ ಥರ ಆರ್ಡ್ರ್ ಬಿದ್ದರೆ 20ವರೆ 61 ನಿಮಿಷ ಅಂತ ಟೈಮಿಂಗ್ಸ್ ಗೈಸ್. ಹೆಂಗೆ ಹೋಗ್ಬೇಕು? ಮಾದಾವರ ಮೇನ್ ರೋಡ್ ಹಿಡ್ಕೊಂಡು ಹೋಗ್ಬೇಕು. ಬಿಟ್ಟರೆ ಸುಂಕದಕಟ್ಟೆ, ಬಸವೇಶ್ವರ ನಗರ, ಯಪ್ಪ ಪಿನ್ಯ 2 ಕೌಂಟಿಂಗ್ ಟ್ರಿಪ್ಸ್ ಅಂತೆ ಗೈಸ್. ಏನು ಮಾಡೋದು ಗೈಸ್? ಈ ಥರ ಲಾಂಗ್ ಆರ್ಡ್ರ್ ಕೊಟ್ಬಿಟ್ರೆ ಹೆಂಗೆ ಗೈಸ್? ನಮಗೆ ಸರಿಯಾಗಿ ಕೊಟ್ಬಿಟ್ಟ ನಮ್ಮನೆಗೆ ಯಾವುದು. 2 ಆರ್ಡ್ರ್ ಕೌಂಟಿಂಗ್ ಟ್ರಿಪ್ಸು. ಇಲ್ಲಿಂದ ಪಿಕಪ್ ಎಷ್ಟು ಕಿಲೋಮೀಟ್ರ್ ಅಂದರೆ ಗೈಸು ಇರಿ ನೋಡೇ ಬಿಡ್ತೀನಿ. ಇವಾಗೊಂದು ಇದನ್ನು ಮಾಡ್ತೀನಿ, ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗಲ್ಲ ಬೇಡ, 3 ಕಿಲೋಮೀಟ್ರ್ ಪಿಕಪ್ಪು ಆಲ್ಮೋಸ್ಟ್ ಈ ಥರನ. ಯಪ್ಪ ದೇವ್ರೆ, ಅದು ಹೋಗೋಷ್ಟರಲ್ಲಿ ಈ ಬಿಸಿಲಿಗೆ ಕಸ್ಟಮರ್ದು ಆಕ್ಸರಿ ಮೆಲ್ಟೇ ಆಗಿಬಿಟ್ಟಿರುತ್ತೆ ಅಲ್ಲಿಗೆ ಹೋಗೋಷ್ಟರಲ್ಲಿ. ಇರಿಗೆ ಸಿಗ್ತೀನಿ ಪಿಕಪ್ ಹತ್ರ ಹೋದ್ಮೇಲೆ. ಗೈಸ್ ಒಂದೇ ಒಂದು ಐಟಮ್ ಗೈಸು, ಡೆತ್ ಬೈ ಚಾಕ್ಲೇಟು ಒಂದೇ ಒಂದು ಐಟಮ್ ಇದೆ ನೋಡಿ. ಒಂದೇ ಒಂದು ಐಟಮು 15-18 ಕಿಲೋಮೀಟ್ರ್ ತೊಗೊಂಡು ಹೋಗ್ಬೇಕು. ಇದ್ರ ಕಿಲೋಮೀಟ್ರ್ ಎಷ್ಟಾಗುತ್ತೆ ನೋಡೋಣ. ಕಸ್ಟಮರ್ ಕನ್ಫರ್ಮೇಷನ್ ತೊಗೋತೀನಿ, ಕರೆಕ್ಟ್ ಲೊಕೇಶನ್ ಇದನ್ನು ಮೇಡಮ್ ಕರೆಕ್ಟಾಗಿದ್ದೀನ ಅಂತ. ಮೇಡಮ್ 4219 ಕೊಡಿ. ರೆಡಿ ಇದೆ. ಡ್ರಾಪ್ ನೋಡಿ ಗೈಸ್, ಎಷ್ಟು ತಲೆ ಕೆಟ್ಟೋಗ್ಬಿಟ್ಟೈತೆ ಅಂದರೆ, ಸುಮ್ನಹಳ್ಳಿ ಬ್ರಿಡ್ಜ್, ಸುಮ್ನಹಳ್ಳಿಯಿಂದ ಸುಂಕದಕಟ್ಟೆಯಿಂದ ಭರತ್ ನಗರ. ಈ ಥರ ಆರ್ಡ್ರ್ ಬಿದ್ದರೆ ಹೆಂಗೆ ಹೇಳಿ? ಯಪ್ಪ, ಕಸ್ಟಮರ್ಗೆ ಕಾಲ್ ಮಾಡಿಬಿಟ್ಟು ಕೇಳಿಬಿಡ್ತೀನಿ ಏನು ಲಾಂಗ್ ಇದೆಯಾ ಏನಿದೆ ಅಂತ. ಇರಿಯಲ್ಲಿ ಕಸ್ಟಮರ್ಗೆ ಚೇಂಜ್ ಕೊಡ್ತಾ ಇದ್ದಾರೆ ಅಲ್ಲಿ. ನೋಡೋಣ. ಒಂದೇ ಒಂದು ಡೆತ್ ಬೈ ಚಾಕ್ಲೇಟ್, ಒಂದೇ ಒಂದು ಗೈಸ್. ಈ ಥರ ಆದರೆ ಹೆಂಗೆ ಮೇಡಮ್? ಅಣ್ಣ ಇದು ಯಾರು ಕೊಡ್ತಾನೆ ಇಲ್ವಲ್ಲ ಇಲ್ಲಿ. ಮೇಡಮ್ ಇದು ಆರ್ಡ್ರ್ ಕೊಡಿ. ಅಣ್ಣ ಇದು ಆರ್ಡ್ರ್ ಇದೆ 4219 ಅಣ್ಣ. 4219 ಹಾಂ 429 ಗೈಸ್. ಇಲ್ಲಿ ನೋಡಿ ಇರಿ ಒಂದು ನಿಮಿಷಕ್ಕೆ ಕನ್ಫರ್ಮ್ ಮಾಡ್ಕೊತೀನಿ. ಇವಾಗ ಫಸ್ಟಿಗೆ ಪಿಕಪ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಯಾವುದು? ಹೊರಹಳ್ಳಿ ಅಂದ್ರಹಳ್ಳಿ ಮೇನ್ ರೋಡು. ಕಿಲೋಮೀಟ್ರ್ ನೋಡಿ. ಕಸ್ಟಮರ್ಗೆ ಕಾಲ್ ಮಾಡ್ತೀನಿ, ಏನು ಸರ್ ಇಷ್ಟು ನೋಡಿ 17 ಕಿಲೋಮೀಟ್ರ್ ಗೈಸ್. ಒಂದೇ ಒಂದು ಡೆತ್ ಬೈ ಚಾಕ್ಲೇಟು. ಅಯ್ಯಪ್ಪ, ಈ ಥರ ಲಾಂಗ್ ಆರ್ಡ್ರ್ ಮಾಡ್ತಾರಲ್ಲ. ವಿಜಯನಗರ ಕಡೆಯಿಂದ ಹೋದರೆ 18 ಕಿಲೋಮೀಟ್ರು, ಕಾಮಾಕ್ಷಿ ಪಾಳ್ಯ, ವಿಜಯನಗರ, ರಿಂಗ್ ರೋಡ್ ಕಡೆಯಿಂದ ಹೋದರೆ ಈ ತಲೆನೋವು. ಯಪ್ಪ 18 ಕಿಲೋಮೀಟ್ರ್. ಆದರೂ ಒಂದು ಸರಿ ಕಾಲ್ ಮಾಡಿಬಿಟ್ರು ಕೇಳ್ತೀನಿ ರೀ. ಇದು ಯಾವುದೋ ಅಪಾರ್ಟ್ಮೆಂಟ್ ಅನ್ಸುತ್ತೆ. ಇರಿ ಕರೆಕ್ಟ್ ಲೊಕೇಶನ್ ಅಂದ್ರೆ ಕರೆಕ್ಟಾಗಿದೆ. 202 ಗ್ರೂಪ್ 11.2 ಲಂಗನ ಲೊಕೇಶನ್ ಕರೆಕ್ಟಾಗಿದೆ. ಅಲ್ಲಿ ಹೋಗ್ಬಿಟ್ಟು ಮಾತಾಡ್ಸೋಣ ಕಸ್ಟಮರ್ಗೆ. ರವಿ ಅಂತ ಕಾಲ್ ಮಾಡಿಬಿಡ್ತೀನಿ ರೀ ಕಸ್ಟಮರ್ಗೆ. ಆದ್ರೂ ಪರವಾಗಿಲ್ಲ, ಏನಾಗುತ್ತೆ ಕಾಲ್ ಮಾಡಿದ್ದೀನಿ ಕಸ್ಟಮರ್ಗೆ. ಇಷ್ಟೊಂದು ಲಾಂಗ್ ಆರ್ಡ್ರ್ ಅಂತ ಅಂದ್ಕೊಂಡ್ಬಿಟ್ರೆ ಏನು ಮಾಡೋದು? ಕರೆಕ್ಟಾಗಿದೆಯಲ್ಲ ಅಂತ. ಈ ಥರ ಇಷ್ಟೊಂದು 18 ಕಿಲೋಮೀಟ್ರ್ ಒಂದೇ ಒಂದು ಚಾಕ್ಲೇಟ್ ಆರ್ಡ್ರ್ ಮಾಡಿದ್ರೆ ಕಾಲ್ ಪಿಕ್ ಮಾಡ್ತಾರೆ. ನೋಡೋಣ ಏನಂತಾರಂತ. ಯಪ್ಪ ದೇವ್ರೆ, ಏನು ಮಾಡೋಕ್ಕಾಗಲ್ಲ. ಕಾಲು ಪಿಕ್ ಮಾಡ್ತಲ್ಲ ಕಸ್ಟಮರು. ಏನು ಮಾಡೋದು? ಕಾಲ್ ಪಿಕ್ ಮಾಡಿದ್ರೆ ಇದನ್ನಾಗುತ್ತೆ. ಕೊಡ್ತೀನಿ, ಕಾಲು ಪಿಕ್ ಮಾಡಲ್ಲ ಬೇಗ. 18 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಇಂಥ ಬಿಸಿಲಿಗೆ ಹೋಗ್ಬೇಕು. ಇವಾಗ ಚಳಿಗಾಲ ಟೈಮಲ್ಲಿ ಮಧ್ಯಾಹ್ನ ಬಿಸಿಲು ಬಿದ್ದುಬಿಡುತ್ತಲ್ಲ, ಆದ್ರೂ ಅದಕ್ಕೆ ಕಾಲು ಪಿಕ್ ಮಾಡ್ತಾಯಿಲ್ಲ ಗೈಸ್ ಕಸ್ಟಮರು. ಆಲ್ಮೋಸ್ಟು ರಿಂಗ್ ಆಗ್ತಾನೆ ಐತೆ. ಅಂದರೆ ಬ್ಲೂಟೂತ್ ಹಾಕ್ಕೊಂಡಿದ್ದೀನಲ್ಲ, ಆ ರಿಂಗ್ ಸೌಂಡ್ ಕೇಳಿಸಲ್ಲ ನಿಮಗೆ. ಹಲೋ ಸರ್, ಇದು ಲೊಕೇಶನ್ ಎಲ್ಲಿ ಸರ್? ಇದು ಡ್ರಾಪು ಸುಗಿ ಸರ್. ನೀವು ಸಂಜಯ್ ನಗರಿಂದ ಆರ್ಡ್ರ್ ಮಾಡಿದರೆ ಟೋಟಲ್ 20 ಕಿಲೋಮೀಟ್ರ್ ಇದೆ ಸರ್. ಹೌದು 20 ಕಿಲೋಮೀಟ್ರ್. ಇಷ್ಟು ಲಾಂಗಿಂದ ಆರ್ಡ್ರ್ ಮಾಡಿದ್ರಲ್ಲ, ಅದಕ್ಕೆ ಕೇಳಿದೆ ಸರ್ ಕರೆಕ್ಟಾಗಿದೆಯಂತ. ಅಂದ್ರಲ್ಲಿ ಟೋಟಲ್ 20 ಕಿಲೋಮೀಟ್ರ್ ಇದೆ. ಹಾಂ ಇಲ್ಲ ಸರ್, ಸಂಜಯ್ ನಗರಿಂದ ಈ ಕಡೆಯಿಂದ 85 ಡಾಲರ್ಸ್ ಕಾಲನಿ ಸಂಜಯ್ ನಗರ. ಹಾಂ ಅಲ್ಲಿಂದ ತೊಗೊಂಡಿರೋ. ನೀವು ಏರಿಯಾ ನೋಡಿಲ್ವಲ್ಲ, ಅದಕ್ಕೆ ಕೇಳಿದೆ. 20 ಕಿಲೋಮೀಟ್ರ್ ಇದೆಯಲ್ಲ ಲಾಂಗು. ಹಾಂ ಅದು ಅಲ್ಲಿಂದ ತೊಗೊಂಡಿದ್ದೆ. ನೀವು ಇಲ್ಲ, ನೀವು ಏರಿಯಾ ಅದು ಅಲ್ಲಿನೂ ಲಾಗಿನ್ ಆಗಿಲ್ಲ ಅಂದರೆ ಈ ಕಡೆ ತೊಗೊಂಡಿರಿದ್ದೆ ಸರ್. ಅದು ಡೆತ್ ಬಚಾಕ್. ಅದೇ ಕೇಳಿದೆ, ಒಂದೇ ಒಂದು ಐಟಮ್ ಇದೆಯಲ್ಲ ಅಂತ ಅದಕ್ಕೆ ಕೇಳಿದೆ.
ಇಲ್ಲಿಂದ ಬರೋಷ್ಟು ಬೆಂಟೆ ಆಗಿಬಿಟ್ಟಿರುತ್ತೆ ಅದಕ್ಕೆ. ಹೌದಾ? ಹಾಂ, ಹೌದಾ? ಇಲ್ಲ ಇಲ್ಲ, ಇದು ಸಂಜೆ. ಹೌದಾ ಹೌದಾ, ಸರಿ ಸರಿ, ಓಕೆ. ಅದೇ ಕೇಳಿದ್ರೆ ಕರೆಕ್ಟಾಗಿದೆಯಲ್ಲ ಅಂತ ಲೊಕೇಶನ್, ಅದಕ್ಕೆ ಫೋನ್ ಮಾಡಿಬಿಟ್ಟು ಕನ್ಫರ್ಮೇಷನ್ ತೊಗೋಬೇಕಂತ. ಹಾಂ, ಬರ್ತಾಯಿದ್ದೀನಿ, ಪಿಕಪ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಕೇಳಿದೆ. ಓಕೆ ಓಕೆ, ಅಲ್ಲಿ ಬಂದುಬಿಟ್ಟು ಕಾಲ್ ಮಾಡ್ತೀನಿ. ಹಾಂ, ಓಕೆ ಓಕೆ ಓಕೆ, ಹಾಂ, ಹೌದು 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 ಸರ್, ಆ ಕಡೆಯಿಂದ ಬರಬೇಕು ಇವಾಗ. ಓಕೆ ಸರ್, ಬರ್ತೀನಿ. ಹಾಂ, ಓಕೆ. ಬನ್ನಿ ಗೈಸ್, ಏನಂತಾರೆ ಅವ್ರು ಬಸ್ ಸ್ಟೇಷನ್ ಲೊಕೇಶನ್ ಹಾಕಿದ್ರಂತೆ, ಆದರೆ ಏನು ಮಾಡೋಕ್ಕಾಗಲ್ಲ, ಈಗ ಇಷ್ಟು ಲಾಂಗು ಹೋಗೋಣ ಬನ್ನಿ. ಈಗ ಇದು ಆರಾಮಾಗಿ ಜಾಲಿ ಜಾಲಿ ಮಾಡ್ಕೊಂಡು ಗೈಸ್, ಕರೆಕ್ಟಾಗಿ ಅರ್ಧ ಗಂಟೆ ಆಯ್ತು ಆರ್ಡ್ರ್ ಬಿದ್ದು, 11:30 ಆಯಿತು ಕರೆಕ್ಟಾಗಿ. ಇವಾಗ ಸುಮ್ಮನಹಳ್ಳಿ ಬ್ರಿಡ್ಜ್ ಹತ್ರ ಬಂದಿದ್ದೀನಿ. ಇಲ್ಲಿಂದ ರೈಟಿಗೆ ತೊಗೊಂಡು ಹೋಗ್ಬೇಕು. ಇವನೇನು ಅಣ್ಣ ಬಂದು ಬೋಸೋನು ಈ ಥರ ಬರ್ತಾವಣೆ. ಇಲ್ಲಿಂದ ಇನ್ನೂ 6 ಕಿಲೋಮೀಟ್ರ್ ಇದೆ ಗೈಸ್, ಪರವಾಗಿಲ್ಲ. ಅಂದ್ರೂ ಎಷ್ಟು ಅರ್ಧ ಗಂಟೆಯಲ್ಲಿ ಪಿಕಪ್ಗೆ 3 ಕಿಲೋಮೀಟ್ರ್ ಹೋಗ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿಂದ ಇಷ್ಟು ಬೇಗ. ಅಂದ್ರೆ ರೋಡೆಲ್ಲ ಖಾಲಿದೆಯಲ್ಲ, ಸಂಡೇ ಬೇರೆ ಇವತ್ತು, ಫುಲ್ಲು ಟ್ರಾಫಿಕ್ಕೆಲ್ಲ ಏನಿಲ್ಲ ನೋಡಿ. ಇನ್ನೂ 5.8 ಕಿಲೋಮೀಟ್ರ್ ಇದೆ ಗೈಸು. ಇಲ್ಲಿಂದ ಒಳಗಡೆ ತೋರಿಸ್ತೈತೆ, ಒಳಗಡೆಯಿಂದ 6 ಕಿಲೋಮೀಟ್ರು. ಮೇನ್ ರೋಡಿಂದ ಬ್ಯಾಡ್ರಹಳ್ಳಿ ಕಡೆ ಹೋದರೆ 6.6 ಇದೆ. ಇದು ಒಳಗಡೆ ಹೋದರೆ 6 ಕಿಲೋಮೀಟ್ರ್ ಇದೆ. ಬರೋಲ್ಲ, ಮೇನ್ ರೋಡ್ ಹಿಡ್ಕೊಂಡು ಹೋಗ್ತೀನಿ ಬೇಗ. ಮತ್ತು ಒಳಗಡೆ ಸಂತೆಗಿಂತ ಇದ್ದರೆ ಏನು ಮಾಡೋಣ, ಫಸ್ಟ್ ಟೈಮ್ ಅಲ್ಲ ಬರ್ತಾ ಇರೋದು ಈ ಕಡೆ. ಇವಾಗ ಸುಂಕದಕಟ್ಟೆಯವ್ರಿಗೆ ಗೊತ್ತು ಲೊಕೇಶನು, ಅದ್ರ ಮುಂದೆ ಗೊತ್ತಿಲ್ಲ. ಬನ್ನಿ ಮಾಗಡಿ ಮೇನ್ ರೋಡ್ ಕಡೆ ಹೋಗೋಣ ಇವಾಗ. ಗೈಸಲ್ಲಿ ಸಿಗ್ನಲ್ ನಿಂತ್ಕೊಂಡು ಎಂಥ ಕಿತ್ತೋದು ನನ್ನ ಮಗ ಇರ್ಬೇಕು ನೋಡಿ. ಆರ್ ಯು ಗೋಯಿಂಗ್ ದ ಕಸ್ಟಮರ್ ಇಸ್ ಲೊಕೇಶನ್ ಅಂತೆ. ಅವ್ನು ನಮ್ಮಣ್ಣ ಯಾಕೆ ಇಷ್ಟು ಬೇಗ ಬಂದಿದ್ದೀನಿ, ಅರ್ಧ ಕಿಲೋಮೀಟ್ರ್ ಅರ್ಧ ಗಂಟೆಯಲ್ಲಿ. ಅವ್ನು ನಮ್ಮಣ್ಣ ಯಾಕೆ ಹೌದು ಬೋಳಿ ಮಗ ಕಂಪ್ಲೇನ್. ಅವನು 1 ನಿಮಿಷ ನಿಂತ್ಕೊಳಕ್ಕೆ ಬಿಡ್ತಾಯಿಲ್ಲ. ಎಂಥ ಗಾಂಡು ನನ್ನ ಮಗಂದು ಇರಬೇಕು. ಆಲ್ಮೋಸ್ಟ್ 1 ನಿಮಿಷನಾಗಿಲ್ಲ ಗೈಸ್ ನಿಂತ್ಕೊಂಡು, ಅಷ್ಟು ಬೇಗ ಇದನ್ನು ಮಾಡ್ತಾ ಇದ್ದಾನೆ ಇವನು. ಯಾವುದರಿಂದ ಹೊಡಿಬೇಕು ಹೇಳಿ? ಗೋ ಟು ದ ರೈಡ್ ಅಂತೆ, ಏನು ತೆಕ್ಕದಲ್ಲೇ ಹೋಗೋದಾ? ನಮ್ಮಣ್ಣ ಯಾಕೆ ಹೋಗೋದು ಸಿಗಿದ. ಇಲ್ಲ, ಇಷ್ಟೊಂದು ಅವಂಗಂದು ಅರ್ಜೆಂಟಾ. ಆಲ್ಮೋಸ್ಟ್ 64 ನಿಮಿಷ ಕೊಟ್ಟವಣೆ. ಅವ್ನ ಟೈಮಿಂಗ್ ಪ್ರಕಾರ ನಾನು ಹೋಗ್ಬೇಕಿತ್ತು ಆರಾಮಾಗಿ, ಅವಾಗ ಗೊತ್ತಾಗುತ್ತೆ. ಅಷ್ಟು ಬೇಗ ಬಂದಿದ್ದೀನಿ, ಆದರೂ ನೀವು ಸಿಗಿದ ನೋಡಿ. ಹಾಂ, ಆರ್ಡ್ರೇ ಡಿಲೇಡ್. ನಿಮ್ಮಪ್ಪ ಇಟ್ಟಿದ್ದ ಅಲ್ಲಿ ಆರ್ಡ್ರೇ ಡಿಲೇಡ್ ಅಂತ. ಬೇಗ ಹೋಗ್ತಾ ಇದ್ದೀನಿ, ಆದ್ರೂ ಆರ್ಡ್ರ್ ಡಿಲೇ ಅಂತೆ. ನಾನೇನು ಮಾಡಲಿ? 64 ನಿಮಿಷ ಕೊಟ್ಟಿದ್ರು ನೀವು ಟೈಮಿಂಗ್ಸು. ಇವ್ನು ನೋಡಿದ್ರೆ ಗೋ ಟು ಮೂ ಅಂತೆ. ಬಡ್ಡಿ ಮಗ ಸುಗಿದವನು, ಏನು ಮಾಡೋದು? ಇರಿಗೆ ಸಿಗ್ತೀನಿ ಇವಾಗ. ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ. 807 ಎಲ್ಲ ಐತಪ್ಪ. ಅಣ್ಣ ಮಾಡಿ ಕೈ ಮಾಡ್ತವ್ರೆ. ಯಾರು ನಿಮ್ಮದೇನಾ ನೇಮ್? ಹಾಂ, ಇಲ್ಲ ನೇಮ್ ಆರ್ಡ್ರ್ ಮಾಡಿರೋ. ಹಾಂ ಹಾಂ, ಓಕೆ, ಕರೆಕ್ಟು. ಎಲ್ಲಿ ಪಪ್ಪ? ಸ್ವಲ್ಪ ಲೋಕಲ್ ಹತ್ತಿರ ಇರೋ ಆರ್ಡ್ರ್ ಮಾಡೋಕ್ಕೆ ಹೇಳಿ. ಯಾಕೆ ತುಂಬ ಲಾಂಗ್ ಐತೆ ಗೈಸ್. ಇವಾಗ ಡ್ರಾಪ್ ಕೊಟ್ಟೆ 146 ರೂಪಾಯಿ, 89 ರೂಪಾಯಿ ರಿಟರ್ನ್ ಅಮೌಂಟ್ ಇದೆ. ಇಲ್ಲ, ಪೇ ಆಗಿದೆ. ಹಾಂ, ನೀವೇನಾದ್ರು ಎಕ್ಸ್ಟ್ರಾ ಕೊಡ್ತೀರಾ? ಹಾಂ, ಇಲ್ಲ ಗೊತ್ತಿಲ್ಲ. ಕ್ಯಾಶ್ ಪೇ ಜಾಸ್ತಿ ಕೊಡಿ. ಇಲ್ಲ, ಆಗಿಲ್ಲ, ಕೊಡಿ ನಿಜವಾಗ್ಲೂ. 375 ಆಗಿದೆ. ನೀವು ಪಪ್ಪರ್ಗೆ ಫೋನ್ ಮಾಡಿ ಕೇಳಿ. ಇಲ್ಲ ಆಗಿಲ್ಲ, ನಿಜವಾಗ್ಲೂ ಆಗಿಲ್ಲ. ಫೋನ್ ಮಾಡಿ ಕೇಳು. ಫೋನ್ ಇಟ್ಕೊಂಡು ಬಿಟ್ಟಿದ್ಯಾ? ಸುಮ್ಮನೆ ಕೇಳಿದ್ದು. ಸರಿ, ಬರಲ್ಲ. ಯೂಟ್ಯೂಬ್ ನೋಡ್ತೀಯಾ? SRJ ಕನ್ನಡಿಗಂತ ಇದೆ ನೋಡು. SRJ ಕನ್ನಡಿಗಂತ ಯೂಟ್ಯೂಬು. ನಿಮ್ಮದು ಬರ್ತೀನಿ ನೋಡು ನಾಳೆ ಇದ್ರದ್ದು. ಸರಿ, ಬಾಯ್. ಬನ್ನಿ ಗೈದು, ನೋಡಿ ಗೈದು, ಆಲ್ಮೋಸ್ಟು ಇರಿ ತೋರಿಸ್ತೀನಿ. ಕರೆಕ್ಟಾಗಿ 11:44, ಆಲ್ಮೋಸ್ಟ್ 45 ನಿಮಿಷದಲ್ಲಿ ಕೊಟ್ಟಿದ್ದೀನಿ ಗೈಸು. 89 ರಿಟರ್ನ್ ಇದೆ. 17 ಆರ್ಡ್ರ್ ಕೌಂಟ್ ಆಗಿದೆ. ಇನ್ನೂ 8 ಆರ್ಡ್ರ್ ಬೇಕು ಫಸ್ಟ್ ಆರ್ಡ್ರಿಗೆ. ಇರಿ 1 ನಿಮಿಷ ನೋಡಿ. ಸುಂಕದಕಟ್ಟೆ ನಮ್ಮ ಏರಿಯಾ ಇಲ್ಲಿ. ಇಲ್ಲಿ ಲೊಕೇಶನ್ ಹಾಕ್ಬಿಡ್ತೀನಿ, ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ನೋಡೋಣ. ಯಾವುದಾದ್ರು ಒಂದು ಯಶವಂತಪುರ ಇಲ್ಲ ಯಾವುದಾದ್ರು ಒಂದು ಇಲ್ಲಿ ಫ್ರೆಂಡ್ ಮನೆಯಾಗ ಹತ್ರ ಹೋಗಿಬಿಡ್ತೀನಿ. ಇಲ್ಲಿ ಮೋಹನ್ ಥಿಯೇಟ್ರು, ನಮ್ಮ ಅಣ್ಣಂದನ್ ಅಂತ ಇದ್ದಾರೆ. ಸುಂಕದಕಟ್ಟೆ, ಮೋಹನ್ ಥಿಯೇಟರು. ಇದು ಯಾವ ಥಿಯೇಟ್ರು? ಮೋಹನ್ ಥಿಯೇಟ್ರು. ಇಲ್ಲಿಗೆ ನಮ್ಮ ಅಣ್ಣವ್ರ ಮನೆಗೆ ಹೋಗ್ಬಿಟ್ಟು ನೀಟಾಗಿ ಹೋಗೋಣ. ಆರ್ಡ್ರ್ ಅಂತೂ ರಿಟರ್ನ್ ಅಂತೂ ಕೊಡ್ತಾನೆ, ಗೊತ್ತು ನಮಗೆ ಆಲ್ಮೋಸ್ಟು. ಆದರೆ ಈ ಥರ ಲಾಂಗ್ ಆರ್ಡ್ರು 19, 20, 30 ಬಿಟ್ಟರೆ ಬಿಡ್ದಿಗೆ ಹಾಕಿಬಿಡೋನು ಇವನು. ಯಾಕಂದರೆ ಕಾರ್ನರ್ ಎಕ್ಸರ್ಮಲ್ಲಿ ಏರಿಯಾಗಳು ನೋಡಿದ್ರೆ ಆಲ್ಮೋಸ್ಟ್ ಒಂದೊಂದು ರೆಸ್ಟೋರೆಂಟು 12 ಗಂಟೆ ಮೇಲೆ ಓಪನ್ ಆಗುತ್ತಲ್ಲ. ಈ ಸಂಜಯನಗರ ಚೂರು ಬೇಗ ಓಪನ್ ಮಾಡಿಬಿಡ್ತಾರೆ.
ನಮ್ಮ ಏರಿಯಾನ ಹಂಗೆ ಎಲ್ಲ ಸ್ಪೀಡು, ನಾನು ಸ್ಪೀಡು. ಇವಾಗ ನೋಡಿ 45 ನಿಮಿಷಲ್ಲಿ ಡ್ರಾಪ್ ಕೊಟ್ಬಿಟ್ಟೆ, ಪಿಕಪ್ ಮಾಡಿ ಡ್ರಾಪು. ಅದರಲ್ಲಿ ಬರೀ 3-4 ಸರಿ, ಅದು ಟೋಟಲ್ ನಾವು 64 ನಿಮಿಷ 65 ನಿಮಿಷ ಕೊಟ್ಟಿದ್ದೆ ನನಗೆ ಟೈಮಿಂಗ್ಸು. ನೋಡಿರಿ, ನಿಮಗೆ ಈ ಥರ ಯಾವತ್ತಾದ್ರು ಲಾಂಗ್ ಈ ಥರ ಆರ್ಡ್ರ್ ಕೊಡ್ತಾನೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಆಮೇಲೆ. ಈಗ ಇದು ರಿಟರ್ನ್ ಅಮೌಂಟ್ ಎಲ್ಲ ಕೊಟ್ಬಿಟ್ಟು ಆಲ್ಮೋಸ್ಟು ಈ ಆರ್ಡ್ರದ್ದು 89 ರೂಪಾಯಿ. ಪರವಾಗಿಲ್ಲ, ಯಾವುದೋ ಆರ್ಡ್ರ್ ಕೊಡೋಲ್ಲ ಅಂತ ಗೊತ್ತಿತ್ತಲ್ಲ, ಅದಕ್ಕೆ ಬರ್ತಾ ಇದ್ದೀನಿ. ಹಾಗೆ ಇವಾಗ ಮೌಂಟ್ರೇಟರ್ ಕಡೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ನಮ್ಮ ಫ್ರೆಂಡ್ನ ಮೀಟ್ ಆಗಿಬಿಟ್ಟು ಅಣ್ಣನ ಅಲ್ಲಿಂದ ಮತ್ತೆ ನಮ್ಮ ಝೋನಿಗೆ ಸ್ಲಾಟ್ ಅಂತೂ 12 ಗಂಟೆದು ಬುಕ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟು. ಇರಿ ಗೈಸ್, ಸಿಗ್ತೀನಿ ಮತ್ತೆ ಆಮೇಲೆ. ಗೈಸ್ ಇವಾಗ ಟೈಮಿಂಗ್ಸ್ ಬಂದ್ಬಿಟ್ಟು 1 ಗಂಟೆ ಆಯಿತು, ಆಲ್ಮೋಸ್ಟ್ 2 ಅವರ್ ಆಯಿತು. ಆಲ್ಮೋಸ್ಟ್ 11 ಗಂಟೆಗೆ ಆರ್ಡ್ರ್ ಬಿದ್ದಿತ್ತು, ಅದನ್ನು ಕೊಟ್ಬಿಟ್ಟು ಬರೋಕ್ಕೇ 1 ಗಂಟೆ ಆಯಿತು. 17ವರೆ ಆರ್ಡ್ರ್ ಹೊಡೆದಿದ್ದೀನಿ. ಇನ್ನು ಫಸ್ಟ್ ಟಾರ್ಗೆಟ್ಗೆ ಬಂದುಬಿಟ್ಟು ಇನ್ನೂ 8 ಆರ್ಡ್ರ್ ಬೇಕಿತ್ತು. ಅರ್ನಿಂಗ್ಸು 800 ರೂಪಾಯಿ ಆಗಿದೆ. ಅಷ್ಟೇ ಅಂದ್ಕೊಂಡು ಡ್ಯೂಟಿ ಆಫ್ ಮಾಡಿಬಿಟ್ಟೆ ಗೈಸು. ಯಾಕಂದರೆ ಆರ್ಡ್ರಸ್ಸೇ ಕೊಡ್ತಾಯಿಲ್ಲ, ಆಲ್ಮೋಸ್ಟ್ ಅರ್ಧ ಗಂಟೆ ಮೇಲೆ ಆಯಿತು, ಒಂದು ಆರ್ಡ್ರ್ ಕೊಟ್ಟಿಲ್ಲ. ಅದಕ್ಕೆ ಡ್ಯೂಟಿ ಆಫ್ ಮಾಡಿಬಿಟ್ಟೆ. ಅದಕ್ಕೆ ಮನೆಗೆ ಹೋಗ್ತಾಯಿದ್ದೀನಿ ಗೈಸು. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.